ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 770 ಪಾಯಿಂಟ್ಸ್ ಡೌನ್ ಆಗಿ 58,766 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 216 ಪಾಯಿಂಟ್ಸ್ ಗೇನ್ ಆಗಿ 17,540ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 235 ಪಾಯಿಂಟ್ಸ್ ಡೌನ್ ಆಗಿ 39,301ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ಗಮನಿಸಿ. ಗ್ಯಾಪ್ ಡೌನ್ ಆದಮೇಲೆ ಫಸ್ಟ್ ಫ್ಯೂ ಕ್ಯಾಂಡಲ್ಸ್ ಮಾತ್ರ ಗಮನಿಸಿ. ರೆಸ್ಟ್ ಆಫ್ ದಿ ಕ್ಯಾಂಡಲ್ ಸ್ವಲ್ಪ ಟೈಮ್ವರೆಗೂ ಅವಾಯ್ಡ್ ಮಾಡಿದ್ರೆ ಇಲ್ಲಿಂದ ಓಪನಿಂಗಿಂದ 17,680 ಪಾಯಿಂಟ್ವರೆಗೂ ನಿಫ್ಟಿ ನೋಡೋರಿಗೆ ರೀಸೆಂಟ್ ಡೇಸಲ್ಲಿರುವಂಥ ಪ್ರೈಸ್ ಆಕ್ಷನ್ ನಮಗೆ ಜ್ಞಾಪಕ ಬರುತ್ತೆ. ಲಾಸ್ಟ್ 2 ಟ್ರೇಡಿಂಗ್ ಸೆಷನಲ್ಲೂ ಗ್ಯಾಪ್ ಡೌನು ಅಂಡ್ ಅಗೈನ್ ಅಲ್ಲಿಂದನೂ ಸ್ಟ್ರಾಂಗ್ ಬಾಡಿ ಇರುವಂಥ ಕ್ಯಾಂಡಲ್ಸಿಂದ ಒಳ್ಳೆ ವ್ಯಾಲ್ಯೂಮ್ಸಿಂದ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇರೋದು ಅಂಡ್ ಅಲ್ಲಿಂದ ಪ್ರೈಸ್ ಸ್ಟೇಬಲ್ ಆಗಿ ಅಂಡ್ ಅಲ್ಲಿಂದ ಗ್ಯಾಪ್ ಅಪ್ ಆಗ್ತಾ ಸಿಮಿಲರ್ ಪ್ರೈಸ್ ಆಕ್ಷನ್ ಓಪನಿಂಗಿಂದ ಕಾಣಿಸ್ತಾ ಬಂದಿದೆ. ಈಗ ಗ್ಯಾಪ್ ಡೌನ್ ಆಗ್ತಾ ಅಲ್ಲಿಂದ ಸ್ಟ್ರಾಂಗ್ ಆಗಿ ಅಪ್ಸೈಡ್ ಮೂವ್ ಕಾಣಿಸ್ತಾ ಇರೋದ್ರಿಂದ ಇವತ್ತು ಮೇ ಬಿ ಡ್ಯೂ ಟು ಎಫ್ಐಸ್ ಮಾರ್ಕೆಟ್ ಅಗೈನ್ ಸ್ಟೆಬಿಲೈಸ್ ಆಗುತ್ತೆ ಅನ್ಕೊಂಡ್ರು, ಅಪ್ಸೈಡ್ ರಿಕವರಿ ಆಗೋಗುತ್ತೆ ಅಂತ ಅನ್ಕೊಂಡಿದ್ರು. ಇನ್ಫ್ಯಾಕ್ಟ್ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಪಾಸಿಟಿವ್ ಬಂದ್ಬಿಡ್ತು. ನಿಫ್ಟಿನೂ ಆಲ್ಮೋಸ್ಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ಗೆ ಹತ್ತಿರಗೆ ಬಂತು ಅಂತ ಅನ್ಕೊಂಡ ಟೈಮ್ನಿಂದ ಅರೌಂಡ್ 10:30 ಇಂದಾನು ಒನ್ ಡೈರೆಕ್ಷನಲ್ ಆಗಿ ಡೌನ್ ಸೈಡ್ಗೆ ಮಾರ್ಕೆಟ್ ಫಾಲ್ ಆಗಿದೆ. ಮೀನ್ಸ್ ರಿಕವರಿ ಫೇಸಲ್ಲಿ ಇವತ್ತು ಟಾರ್ಗೆಟ್ನ ಫೇಲ್ ಆಗ್ತಾ ಅಂಡ್ ಹೈಯರ್ ಲೆವೆಲ್ಸಲ್ಲಿ ಮಾರ್ಕೆಟ್ ಇವತ್ತು ಡೌನ್ ಸೈಡ್ಗೆ ಮೂವ್ ಆಗಿದೆ. ಓಕೆ, ಫಸ್ಟ್ ಥಿಂಗ್, ನಮ್ಮ ಮಾರ್ಕೆಟ್ ಏನಕ್ಕೆ ಗ್ಯಾಪ್ ಡೌನ್ ಆಗಿದೆ, ಏನಕ್ಕೆ ಇಷ್ಟೊಂದು ಮಾರ್ಕೆಟ್ ಫಾಲ್ ಆಗಿದೆ? ಓಪನಿಂಗ್ ಟೈಮಲ್ಲೇ ನಮಗೆ ಮಾರ್ಕೆಟ್ ಕ್ಲೋಸ್ ಆಗಿರೋ ಡೇ ಇದೆ ಅಲ್ವಾ, 30th ಆಗಸ್ಟ್ ಎಂಡಿಂಗ್ ನಮಗೆ ನಿಯರ್ಲಿ 200 ಪಾಯಿಂಟ್ಸ್ ಹತ್ರ ಎಕ್ಸಿಸ್ ನಿಫ್ಟಿಲಿ ಫಾಲ್ ಇತ್ತು. ಆ ಟೈಮಲ್ಲಿ ನಮಗೆ ಗ್ಲೋಬಲ್ ಆಗಿ ಕಾಣಿಸಿರುವಂಥ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಗಮನಿಸೋ ಪ್ರಯತ್ನ ಮಾಡೋಣ. ಫಸ್ಟ್, ಫೆಡ್ ಮೆಂಬರ್ಸ್ ಇಂದ, ಫೆಡ್ ಚೇರ್ಮನ್ ಇಂದ ಅಲ್ಲ, ಫೆಡ್ ಮೆಂಬರ್ಸ್ ಇಂದ ಬರ್ತಿರುವಂಥ ಹಾಕಿಶ್ ಸ್ಟೇಟ್ಮೆಂಟ್ಸ್ ಲೈಕ್ ಫರ್ದರ್ ಆಗಿ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ಕಂಟ್ರೋಲಿಂಗ್ ಇರಬೇಕಂದ್ರೆ ನಾವು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಬೇಕಂತ ಸ್ಟೇಟ್ಮೆಂಟ್ಸ್ ಅವ್ರ ಹತ್ರದಿಂದ ಬರ್ತಾ ಇರೋದು ಮಾರ್ಕೆಟ್ ಈ ಥರ ಡೌನ್ ಸೈಡ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಥರ ಆ ಟೈಮಲ್ಲಿ ನಮಗೆ ಗ್ಲೋಬಲ್ ಆಗಿ ಅಪ್ಡೇಟ್ ಕಾಣಿಸ್ತಾ ಇತ್ತು. ಆದರೆ ಅದೇ ಸೇಮ್ ಟೈಮಲ್ಲಿ ನಮಗೆ US ಮಾರ್ಕೆಟ್ಸ್ ಆ್ಯಂಡ್ ರೆಸ್ಟ್ ಆಫ್ ದಿ ವರ್ಲ್ಡ್ ಮಾರ್ಕೆಟ್ಸ್ ಎಲ್ಲನೂ ಸ್ವಲ್ಪ ನೆಗೆಟಿವ್ ಆಗಿರೋ ಕಾರಣವಾಗಿ ಮೇ ಬಿ ಇದೇ ರೀಸನಿಂದ ಗ್ಲೋಬಲ್ ಆಗಿರುವಂಥ ಮಾರ್ಕೆಟ್ಸಲ್ಲಿ ಬರ್ತಿರುವಂಥ ಸೆಲ್ ಆಫ್ ಕಾರಣವಾಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸಲ್ಲೂ ರಿಫ್ಲೆಕ್ಟ್ ಮಾಡ್ತಿರುವಂಥ SG ನಿಫ್ಟಿ ಥರ ನಮ್ಗೆ ಕಾಣಿಸಿದೆ ಅಂತ ಅನ್ಕೋಬೋದು. ಅದಾದಮೇಲೆ ಬಂದಿರೋ ಸೆಷನ್ ನಿನ್ನೆ 31st ಆಗಸ್ಟ್ ಈವ್ನಿಂಗ್ ನಮಗೆ ಇಂಡಿಯನ್ GDP ಡೇಟಾ ಅಪ್ಡೇಟ್ ಆಗಿದೆ. ಯೂಶುವಲ್ ಆಗಿ US ಎಕಾನಮಿ ಏನು ಶಿಂಕ್ ಆಗ್ತಿದೆ ಅಂತ, ಮೀನ್ಸ್ ಗ್ರೋತ್ ಇಲ್ಲದೆ GDP ಕಾಂಟ್ರಾಕ್ಟ್ ಆಗ್ತಾ ಇದ್ರೆ ಇಂಡಿಯನ್ ಎಕಾನಮಿ 13.5% ಹತ್ರ ಯಾವ ಡೇಟಾನಲ್ಲಾದರೆ ನಾವು ಕಂಪೇರ್ ಮಾಡಿದ್ರೆ 13.5% ಗ್ರೋತ್ ಅನ್ಕೋಬೋದಂದ್ರೆ ಆ ಡೇಟಾ ಆಲ್ರೆಡಿ 20% ಗ್ರೋತ್ ಆಗಿರೋ ಡೇಟಾ ಜೊತೆ ಕಂಪೇರ್ ಮಾಡ್ತಾ ಇದ್ರೆ ಫರ್ದರ್ ಆಗಿ 13% ಗ್ರೋತ್ ನಾವು ಪಾಸಿಟಿವ್ ಆಗಿ ನೋಡ್ಬೇಕಂತ ಅನ್ಕೊಂಡ್ರೆ ಏನಕ್ಕೆ GDP ಡೇಟಾ ಎಕ್ಸ್ಪೆಕ್ಟೇಷನ್ ವೀಕ್ ಆಗಿದೆ ಅಂದರೆ ಲೈಕ್ RBI ಎಕ್ಸ್ಪೆಕ್ಟ್ ಮಾಡಿದ್ದು 16.2% ಹತ್ರ ಇರತ್ತಂತ, ಅಷ್ಟು ಗ್ರೋತ್ ಇಲ್ಲದೆ 15% ಹತ್ರ ಇತ್ತು. 16.2% ಹತ್ರ ಇರುತ್ತೆ ಅನ್ಕೊಂಡ್ರೆ ಅಷ್ಟು ಇಲ್ಲ ಅಂದ್ರೂ 15% ವರೆಗೂ GDP ಇರತ್ತಂತ ಅನ್ಕೊಂಡು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ಬ್ರೇಕ್ ಆಗಿ 13.5% ವರೆಗೂ ಬರ್ತಾ ಇರೋದು ಅದು ಮಾರ್ಕೆಟ್ನ ಡಿಸಪಾಯಿಂಟ್ ಮಾಡಿದೆ. ಬಟ್ ಅಗೈನ್ ಇದಕ್ಕೆ ಮುಂಚೆ ಇರೋವಂಥ ಕ್ವಶನ್ಗೆ ಅನ್ಕೊಂಡ್ರೆ ನಾವು ಓವರಾಲ್ ಆಗಿ 20% ಗ್ರೋ ಆಗಿರೋ ಡೇಟಾ ಜೊತೆ ಕಂಪೇರ್ ಮಾಡಿದ್ರೆ 13.5% ಗ್ರೋತ್ ನಾವು ಪಾಸಿಟಿವ್ ಆಗಿ ನೋಡ್ಬೇಕಂತ ಅನ್ಕೊಂಡ್ರೆ ನಾವು ಲೋವರ್ ಬೇಸ್ನಲ್ಲಿ ಇರೋವಂಥ ಕಂಪೇರ್ ಮಾಡಿದಾಗ, ಮೀನ್ಸ್ ಯಾವುದಾದ್ರೂ ಒಂದು ಇವೆಂಟ್ ಕಾರಣವಾಗಿ ಡೇಟಾ ಡ್ರಾಪ್ ಆದಾಗ ಆ ಡೇಟಾ ಜೊತೆ ಕಂಪೇರ್ ಮಾಡಿದ್ರೆ ನಮಗೆ ಬೆಸ್ಟ್ ಆಗಿ ಪ್ರತಿಯೊಂದು ಡೇಟಾನು ಕಾಣಿಸುತ್ತೆ. ಆದರೆ ಇದು ರೀಸೆಂಟ್ ಟೈಮ್ಸಲ್ಲಿ ಇರುವಂಥ ಡೇಟಾ ಅಲ್ಲದೆ Q1 FY20 ಡೇಟಾ ಜೊತೆ ಈ ವೈರಸ್ಗೆ ಮುಂಚೆ ಇರೋವಂಥ ಡೇಟಾ ಜೊತೆ ನಾವು ಕಂಪೇರ್ ಮಾಡಿದ್ರೆ ಈ ಎಂಟೈರ್ GDP ಡೇಟಾ ಇರೋ ರಿಪೋರ್ಟ್ ಆಗ್ತಿರೋ GDP ಡೇಟಾ 36,85,000 crores ಹತ್ರ GDPನ ರಿಪೋರ್ಟ್ ಮಾಡಿದ್ದಾರಲ್ವಾ, ಅದು ವೈರಸ್ಗೆ ಮುಂಚೆ ಇರೋವಂಥ Q1 FY20ನಲ್ಲಿ ಕಂಪೇರ್ ಮಾಡಿದ್ರೆ 36,85,000 crores ಹತ್ರ GDPನ ರಿಪೋರ್ಟ್ ಮಾಡಿದ್ದಾರೆ ಅಲ್ವಾ, ಅದು ವೈರಸ್ಗೆ ಮುಂಚೆ ಇರೋವಂಥ ಕ್ವಾರ್ಟರ್. Q1 FY20ನಲ್ಲಿ ಕಂಪೇರ್ ಮಾಡಿದ್ರೆ ಕೇವಲ 3.8% ಮಾತ್ರ ಬೆಳೆದಂಗೆ ಮೀನಿಂಗ್. ಲಾಸ್ಟ್ 3 ಇಯರ್ಸಿಂದ ಇಂಡಿಯನ್ GDP ಗ್ರೋತು 3.8% ಇರತ್ತೆ ಅನ್ನೋ ಥರ ಇದು ರಿಪ್ರೆಸೆಂಟ್ ಮಾಡುತ್ತೆ. ಇನ್ನು ಮಾರ್ಕೆಟ್ ವಿಷಯಕ್ಕೆ ಬಂದರೆ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ನಿಂದನೂ ಸರ್ಪ್ರೈಸ್ ಅಂತೂ ಕಾಣಿಸ್ತಾ ಇದೆ. ಅದರಲ್ಲಿ 400 ಪಾಯಿಂಟ್ಸ್ ಹತ್ರ ಮಾರ್ಕೆಟ್ ಬೆಳೆದಿದ್ದು ಒಂದು ಸರ್ಪ್ರೈಸ್ ಆದರೆ 4,166 crores ಹತ್ರ FIs ಬೈ ಮಾಡಿದ್ದಾರೆ. ಈ 2020 ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ FIs ಇಷ್ಟು ದೊಡ್ಡ ಮೊತ್ತದಲ್ಲಿ ಯಾವತ್ತೂ ಬೈ ಮಾಡಿಲ್ಲ. ಇದು ಸಡನ್ ಆಗೋದು, ಅದು FIs ಅವರು ಆ ಥರ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಮಾರ್ಕೆಟಲ್ಲಿ ಇಷ್ಟೊಂದು ದೊಡ್ಡ ಮನಿನ ಅವ್ರು ಇನ್ಫ್ಯೂಸ್ ಮಾಡ್ತಾ ಇರೋದು ಅದೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್. ಅಂಡ್ ಇಷ್ಟು ಮಾರ್ಕೆಟ್ ಬೆಳೆದ ಮೇಲೇನು FIs ಬೈಯಿಂಗ್ ಸೈಡ್ ಬಂದ ಮೇಲೇನು ಅಗೈನ್ ಮಾರ್ಕೆಟ್ ಅಲ್ಲಿ ಡಿಪ್ ಬರ್ತಾ ಇರೋದು, ಅದರ ಬ್ಯಾಕ್ ಒಂದು ಸ್ಟ್ರಾಂಗ್ ಲಾಜಿಕ್ ಆರ್ ಸೆಂಟಿಮೆಂಟ್ ಫ್ಯಾಕ್ಟರ್ಸ್ ಇಲ್ಲದೆ ಬರ್ತಾ ಇರೋದು ಇನ್ನೊಂದು ಸರ್ಪ್ರೈಸಿಂಗ್ ಆಗಿದ್ರೆ, ಮಾರ್ಕೆಟ್ ಬೀಳೋವಾಗ ಈ ವೈರಸ್ ರಿಲೇಟೆಡ್ ಆಗಿರುವಂತ ಇವೆಂಟ್ಸ್ ನ ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡೋರಿಗೆ ಐಡಿಯಾ ಇರಬಹುದು. ಬಿಕಾಸ್ ವೈರಸ್ ರಿಲೇಟೆಡ್ ಆಗಿ ಫಾಲ್ ಆಗಿ ಎಲ್ಲರೂ ಫಿಯರ್ ಅಂಡ್ ಪ್ಯಾನಿಕ್ ಕ್ರಿಯೇಟ್ ಆಗಿ ಮಾರ್ಕೆಟ್ ಓವರ್ ಆಗಿ ರಿಯಾಕ್ಟ್ ಆಗಿದಲ್ಲ, ಇಷ್ಟು ಫಾಲ್ ಆಗ್ಬೇಕಾಗಿ ನೀಡಿರ್ಲಿಲ್ಲ. ಇಲ್ಲಿಂದ ರಿಕವರಿ ಆಗತ್ತೆ ಅಂತ ಹೇಳಿರೋ ಪರ್ಸನ್ ಈಗ ಅವ್ರು ಸ್ಟೇಟ್ಮೆಂಟ್ ಮಾಡ್ತಿರೋದು ನಾವು ಒಂದು ಸೂಪರ್ ಬಬಲ್ನಲ್ಲಿ ಇದ್ದೀವಿ, ಮೀನ್ಸ್ ತುಂಬ ಜಾಸ್ತಿ ವ್ಯಾಲ್ಯೂಷನಲ್ಲಿ ಇದ್ದೀವಿ, ಇದರಲ್ಲಿ ಫೇಸಸ್ ಇದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಮಾರ್ಕೆಟ್ ಬೀಳತ್ತೆ ಅಂಡ್ ಅಗೈನು
ಬಿದ್ದಿದ್ದು ನಿಜ ಅಲ್ಲ ಅಂತ ತಿರ್ಗಾ ಬೆಳೆಯುತ್ತೆ. ಮತ್ತೆ ಅಗೈನ್ ಫಂಡಮೆಂಟಲ್ ರೀಸನ್ಸ್ ಅಲ್ಲಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಬೀಳತ್ತೆ ಅನ್ನೋ ತರ. ಅಂಡ್ ಈಗ ನಾವು ಮಿಡಿಲ್ ನಲ್ಲಿ ಇದೀವಿ, ಇದು ಇನ್ನೂ ಸೂಪರ್ ಬಬಲ್ ಕಂಪ್ಲೀಟ್ ಆಗಿಲ್ಲ ಅನ್ನೋ ತರ. ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಈ ಬಬಲ್ ಬ್ಲಾಸ್ಟ್ ಆಗತ್ತೆ ಅನ್ನೋ ತರ ಅವ್ರು ಮಾಡಿರೋಂಥ ಸ್ಟೇಟ್ಮೆಂಟ್ಸ್ ಮೇ ಬಿ ಗ್ಲೋಬಲ್ ಮಾರ್ಕೆಟ್ಸ್ ನಲ್ಲಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರ್ಬೋದು. ಇವತ್ತು ಮಾರ್ಕೆಟ್ ಫಾಲ್ ಆಗಿದೆ ಅಂತ ನಾವು ನೆಗೆಟಿವ್ ಆಗಿ ಇರೋ ಇವೆಂಟ್ಸ್ನೆಲ್ಲೂ ಸಮ್ಮರೈಸ್ ಮಾಡಿಕೊಂಡು ಏನಕ್ಕೆ ಮಾರ್ಕೆಟ್ ಫಾಲ್ ಆಗಿದೆ ಅಂತ ಅಡ್ರೆಸ್ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ಇವತ್ತೇನಾದರೂ ಮಾರ್ಕೆಟ್ ರ್ಯಾಲಿ ಆಗಿದ್ರೆ ಈ ವಿಷಯಗಳಿಗೆಲ್ಲ ನಾವು ಪ್ರಾಮುಖ್ಯತೆ ಕೊಡೋವರಲ್ಲ. ಅದರಿಂದ ಅಗೈನ್ ಹೇಳ್ತಿದ್ದೀನಿ, ಮಾರ್ಕೆಟಲ್ಲಿ ಲೆವೆಲ್ಸ್ ಅನ್ನು ನೋಡಿ ಟ್ರೇಡಿಂಗ್ ಅಂಡು ಬೀಳೋವಾಗ ಇಂಪಾರ್ಟೆಂಟ್ ಸ್ಟಾಕ್ಸ್ ಯಾವುದಾದ್ರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅಬ್ಸರ್ವ್ ಮಾಡಿ. ಬಿಕಾಸ್ ಇವತ್ತು ಇಷ್ಟೊಂದು ಫಾಲ್ ಇದ್ರೂ ಯಾವುದಾದ್ರೂ ಸ್ಟ್ರಾಂಗ್ ವೀಕ್ನೆಸ್ ಇರುತ್ತಲ್ಲ, ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಲ್ವಾ. ಲೈಕ್ ಆಟೋ ನಂಬರ್ಸ್ ಆದರೂ ಮೀನ್ಸ್ ಆಲ್ಮೋಸ್ಟ್ ಆಲ್ ಆಟೋ ಸ್ಟಾಕ್ಸ್ನು ಒಂದು ಸ್ಟ್ರಾಂಗ್ ಆರ್ಡರ್ ಬ್ಯಾಕ್ಲಾಗ್ ಇದೆ. ನಿಯರ್ ಟು 6.5 lakhs ಹತ್ರ ಆಲ್ರೆಡಿ ಕಸ್ಟಮರ್ಸ್ ಆರ್ಡರ್ಸ್ ಕೊಟ್ಟಿದ್ದಾರೆ. ಮೀನ್ಸ್ ಅವ್ರಿಗೆ ಡೆಲಿವರಿ ಮಾಡಬೇಕಷ್ಟೇ. ಆದರೆ ಅವ್ರ ಕೆಪಾಸಿಟಿ ಇನ್ನೂ ಸರೋಗ್ತಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟೀಸ್ ಯಾರಿಗಾದ್ರೆ ಒಳ್ಳೆ ಬಿಸ್ನೆಸ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಲ್ಲ, ಅವನು ಹೇಗೋ ಮಾರ್ಕೆಟ್ ರಿವಾರ್ಡ್ ಮಾಡುತ್ತೆ. ಒಳ್ಳೆ ನಂಬರ್ಸ್ ಇದೆ ಅಂತ ನಿಮಗೆ ಅನಿಸಿದಾಗ ಸ್ಟಾಕ್ ರಿಲೇಟೆಡ್ ಆಗಿ ಈ ಥರ ಪ್ಯಾನಿಕ್ ಕಂಡೀಷನ್ಸ್ ಅಲ್ಲಿ ಆ ಫಾಲ್ನ ಡೆಫಿನೆಟ್ಲಿ ನಾವು ಆಪರ್ಚುನಿಟಿ ಆಗಿ ನೋಡಬೇಕು. ಅಂಡ್ ಇದು ಓಕೆ. ಫರ್ದರ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ಒಪಿನಿಯನ್ ಹೇಳಬೇಕಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಅಗೈನ್ ಅಂಡ್ ಅಗೈನ್ ಮೆನ್ಷನ್ ಮಾಡ್ತಿರೋ ಲೆವೆಲ್ 17,820 to 840 ಆ ಲೆವೆಲ್ ಅಬೋವ್ ಬಂದು ಸಸ್ಟೈನ್ ಆಗದೆ ಪೊಸಿಷನ್ ಅಲ್ಲಿ ಮಾರ್ಕೆಟ್ ನ ಬುಲಿಶ್ ಆಗಿ ನೋಡ್ಬೇಕಂತ ಅನ್ಕೊಂತಿಲ್ಲ. ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಟಾಪ್ ಸೈಡ್ ಗೆ ಬಂದಾಗ ಪೊಸಿಷನಲ್ ಆಗಿ ಒಂದ್ ವೇಳೆ ನೀವೇನಾದ್ರೂ ಕ್ಯಾರಿ ಮಾಡ್ಬೇಕು ಅನ್ಕೊಂಡ್ರೆ ಲಾಂಗ್ಸ್ ನ 17,820 to 840 ಆ ಝೋನ್ ಅಬೋವ್ ಬಂದು ಸಸ್ಟೈನ್ ಆರ್ ಕ್ಲೋಸ್ ಆದಾಗ ಮಾತ್ರನೇ ಬುಲಿಶ್ ಸ್ಟೇಟ್ ರಿಲೇಟೆಡ್ ಆಗಿ ನಾವು ಥಿಂಕ್ ಮಾಡೋದು ಬೆಟರ್ ಆಪ್ಷನ್ ಆಗುತ್ತೆ. ಅಷ್ಟೊಳಗೆ ಅಂತೂ ಮಾರ್ಕೆಟ್ ಇಲ್ಲಿರುವಂಥ ರಿವರ್ಸಲ್ಗೆ ಟಾಪ್ ಸೈಡ್ಗೆ ಬರ್ತಾ ಇದ್ರೆ ಈ 17,820 ಝೋನ್ ಹತ್ರ ಬಂದಾಗ ಇಮಿಡಿಯೇಟ್ ಆಗಂತೂ ನಾನು ಪಾಸಿಟಿವ್ ಆರ್ ಬುಲಿಶ್ ರೇಟ್ಸ್ ಅಂತೂ ತಗೊಂತಿಲ್ಲ. ಅದರಿಂದ ಅಷ್ಟೊಳಗೆ ಈ ಪ್ರೈಸ್ ಆಕ್ಷನ್ ಅಲ್ಲಿ ಆ ಟ್ರೇಡ್ ಸೆಟಪ್ ಇಂದ ನಾವು ಬುಲಿಶ್ ರೇಟ್ಸ್ ಅನ್ನು ತಗೋಬೇಕು ಅನ್ಕೊಂಡ್ರೆ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನ, ಬಿಕಾಸ್ ಫಾಲ್ ಆದಾಗ್ಲೂ ಇಮಿಡಿಯೇಟ್ ಆಗಿ ಬಿಗ್ ಕ್ಯಾಂಡಲ್ಸ್ ಇಂದಾನೆ ಸಡನ್ ಆಗಿ ವಿತಿನ್ ಮಿನಿಟ್ಸ್ ಅಲ್ಲೇ ಫಾಲ್ ಆಗೋ ಕಾರಣವಾಗಿ ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಮಾತ್ರನೇ ಟ್ರೇಡರ್ಸು ಟ್ರೇಡ್ ತಗೊಳ್ಳೋದು, ಅವ್ರ ಕ್ಯಾಪಿಟಲ್ನ ಪ್ರೊಡಕ್ಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂಥ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಇಲ್ಲಿಂದ ಟಾಪ್ ಸೈಡ್ಗೆ ರ್ಯಾಲಿ ಆಗ್ತಾ ಇದ್ರೆ 17,570 ಇದು ಬ್ರೇಕ್ ಆಗಿ ಅಪ್ಸೈಡ್ ಬರೋವರೆಗೂ ವೆಯ್ಟ್ ಮಾಡಿ. ಬಿಕಾಸ್ ಇವತ್ತು ಆಫ್ಟರ್ನೂನ್ ಸೆಷನು ಅರೌಂಡ್ 2:30 ಈ ಝೋನಲ್ಲೇ ಮಾರ್ಕೆಟು 15,550 to 570 ಮಲ್ಟಿಪಲ್ ಟೈಮ್ಸು ರೆಸಿಸ್ಟೆಂಟ್ನ ಫೇಸ್ ಮಾಡಿ 17,550 ಕ್ಲೋಸ್ ಆಗಿದೆ. ಅದರಿಂದ ಅಪ್ಸೈಡ್ ಬರ್ತಾ ಇದ್ರೆ 17,570 ಇಂಪಾರ್ಟೆಂಟ್ ರೆಸಿಸ್ಟೆಂಟು, ಅದರ ಅಬೋವ್ 17,620 ಅಂಡ್ ನಿಫ್ಟಿ ಡೌನ್ ಸೈಡ್ಗೆ ಬರ್ತಾ ಇದ್ರೆ 17,440 ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸಬಹುದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಡೌನ್ ಸೈಡು 38,920, ಅಪ್ ಸೈಡು 39,560. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಇಲ್ಲಿಂದ ಟಾಪ್ ಸೈಡ್ ಇಲ್ಲಿವರೆಗೂ ಟಚ್ ಆಗದಿರೋಂಥ ಲೆವೆಲ್ಸ್ ಇಂದ 18,000 ಹತ್ರ ಹೈ ರೇಟಿಂಗ್ ಕಾಣಿಸ್ತಾ ಇದೆ. ಅಂಡ್ ಡೌನ್ ಸೈಡು ರೀಸೆಂಟ್ ಟೈಮ್ಸ್ ಅಲ್ಲಿ ಫಾಲ್ ಆಗಿ ಅಗೈನ್ ಇಮಿಡಿಯೇಟ್ ಆಗಿ ರಿವರ್ಸಲ್ ತಗೊಂಡಿರುವಂತ ಲೆವೆಲ್ 17,200 ಸ್ಟ್ರೈಕ್ ಪ್ರೈಸ್ ಹತ್ರನೇ ಕಾಣಿಸ್ತಾ ಇದೆ. ಸೊ 17,200 to 18,000 ಈ 800 ಪಾಯಿಂಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿದಂಥ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.